ಡಾಕ್ಟರ್ ರಾಜ್ ಕನ್ನಡ ಸಾಂಸ್ಕೃತಿಕ ಲೋಕದ ದಂತಕತೆ. ಸಂತೋಷ್ ಬಂಡೆ. ವಿಜಯಪುರ ಕನ್ನಡದ ವರ್ಣಟರಾದ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸಾಂಸ್ಕೃತಿಕ ಲೋಕದ ದಂತಕತೆ. ಅವರು ಕಲೆಯ ಜೊತೆಗೆ ಕನ್ನಡದ ಜನತೆಗೂ ಬದ್ಧರಾಗಿ ಬದುಕಿದವರು. ಅವರು ಅಭಿನಯಿಸಿದ ಕನ್ನಡ ಚಿತ್ರಗಳು ಸಾಂಸ್ಕೃತಿಕ ಸಾಮಾಜಿಕ ವಿವೇಕದ ರೂಪಗಳಾಗಿವೆ ಎಂದು ಶಿಕ್ಷಕ ಸಾಹಿತಿ ಸಂತೋಷ್ ಬಂಡೆ ಹೇಳಿದರು. ಗುರುವಾರದಂದು ತಾಲೂಕಿನ ನಾಗ್ತಾಣ ಗ್ರಾಮದ ಅರಿವು ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜಯಂತಿ ಆಚರಣೆ ಉದ್ದೇಶಿಸಿ ಮಾತನಾಡಿದರು. ರಾಜ್ಕುಮಾರ್ ಅವರು ಉತ್ತಮ ಗೃಹಸ್ಥರಾಗಿ ಸಂತರಿಗಿಂತ ಹೆಚ್ಚು ಮೌಲ್ಯಯುತವಾದ ಬದುಕನ್ನು ಸಾಗಿಸಿ ಎಲ್ಲರಿಗೂ ಆದರ್ಶಗಳನ್ನು ಕೊಟ್ಟಿದ್ದಾರೆ. ಕುವೆಂಪುರವರು ನಿಸರ್ಗದಲ್ಲಿ ದೇವರನ್ನು ಕಂಡರೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳಲ್ಲಿ ದೇವರನ್ನು ಕಂಡವರು. ಅವರು ಭಾರತೀಯ ಚಿತ್ರರಂಗದಲ್ಲೇ ಅಪ್ರತಿಮ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದರು. ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣಾವರು ಮಾಡದ ಪಾತ್ರವಿಲ್ಲ. ನಟರಾಗಿ, ಹಿನ್ನೆಲೆ ಗಾಯಕರಾಗಿ, ಕನ್ನಡ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಇಡೀ ದೇಶದಲ್ಲಿ ಖ್ಯಾತಿವೆತ್ತ ಹೃದಯವಂತ ನಟ ಡಾಕ್ಟರ್ ರಾಜ್ಕುಮಾರ್. ಎಲ್ಲ ಕಲಾವಿದರಿಗೆ ಅವರ ಬದುಕು ಆದರ್ಶಮಯವಾಗಿದೆ ಎಂದು ಹೇಳಿದರು. ಗ್ರಂಥಪಾಲಕ ಮಂಜುನಾಥ್ ಗಂಗನಹಳ್ಳಿ ಮಾತನಾಡಿ, ಜೀವನ ಚೈತ್ರ ಮೂಲಕ ಸಾರಾಯಿ ಪಿಡುಗಿನ ವಿರುದ್ಧ, ಆಕಸ್ಮಿಕ ಚಿತ್ರದ ಮೂಲಕ ಹೆಣ್ಣಿನ ಶೋಷಣೆಯ ವಿರುದ್ಧ, ಶಬ್ದವೇದಿ ಚಿತ್ರದ ಮೂಲಕ ಮಾದಕ ವ್ಯಸನಗಳ ವಿರುದ್ಧ ಹೋರಾಡುವ ಪಾತ್ರದಲ್ಲಿ ಅಭಿನಯಿಸಿದ ಡಾಕ್ಟರ್ ರಾಜ್ ನಿಜ ಜೀವನದಲ್ಲೂ ಸಹಿತ ಸಾಮಾಜಿಕ ಕಳಕಳಿ ಹೊಂದಿದ್ದರು ಎಂದು ಹೇಳಿದರು. ಬಸವರಾಜ್ ಸಾರವಾಡ, ಗಿರ್ಮಲ್ಲ ಹೊಸಟ್ಟಿ, ಪ್ರವೀಣ್ ಕತ್ನಳ್ಳಿ, ಶಿವಾನಂದ್ ಹಂಜಿಗಿ, ಯುವರಾಜ್ ಪವಾರ್, ಆನಂದ್ ಗಂಗನಹಳ್ಳಿ, ಮಲ್ಲಿಕಾರ್ಜುನ್ ಕತ್ನಳ್ಳಿ, ಆನಂದ್ ಅರಿಕೆರೆ ಸೇರಿದಂತೆ ಅನೇಕ ಮಕ್ಕಳು ಭಾಗವಹಿಸಿದ್ದರು. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.